ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಮದುವೆಯ ಮಾಡ್ತಾರೆ. ಮನೆ ಎಂಟ್ರೆನ್ಸ್ ರಿಯಾಕ್ಷನ್ಸ್ ಹೇಗಿದೆ? ಭಯ ಆಗಲ್ಲ. ನಾನು ಬೆಣ್ಣೆ ತೆಗಿತೀನಿ, ಬೆಣ್ಣೆ ಶೂಟ್ ಮಾಡೋದು ಬಾ, ಬೆಣ್ಣೆ ತೋರಿಸು. ಓಂ ನಮಃ ಶಿವ. ನಮ್ಮ ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದು ಆರೋಗ್ಯ ದೃಷ್ಟಿಯಲ್ಲಿ ಏನಾದರೂ ಕೇಳ್ಕೊಂಡ್ರೆ, ಹರಕೆ ಕಟ್ಕೊಂಡ್ರೆ ಅದೆಲ್ಲ ನೆರವೇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ, ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಅಂಡ್ ಹೊಸ ವಿಷಯ, ಪದ್ಮಾ ಅವರು ಊರಿಂದ ವಾಪಸ್ ಬಂದಿದ್ದಾರೆ. ಎಷ್ಟೊಂದ್ ಜನ ಮೆಸೇಜು, ಪದ್ಮಕ್ಕ ವಾಪಸ್ ಬಂದ್ರ ಅಂತ. ಸೊ ಓಕೆ, ಈಗ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ನಾವು ಅಮ್ಮನ ಮನೇಲಿದ್ದಾನಲ್ವಾ, ಮಲ್ಗಿದಾನಂತೆ. ಅಲ್ಲಿ ಹೋಗಿ ನವ್ನ ಕರ್ಕೊಂಡು ಮೈಸೂರು ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಮೈಸೂರಲ್ಲಿ ಏನೇನಾಯ್ತು, ಹೋಗಿದ್ದು ಎಲ್ಲ ಅಪ್ಡೇಟು ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ಡ್, ಲೆಟ್ಸ್ ಗೋ. 20% ಭಾವನ ತರ, 25% ಈ ತರ, 15% ನಂತರ. ಅಲ್ಲ, ನನ್ಗೆ ಆ 15% ಇಷ್ಟ ಇಲ್ಲ. ಆ 65 ಮತ್ತೆ ಇನ್ನು 25 ಸಖತ್ತು. ನನಗೂ ಅದು ಬಂದ್ಬಿಟ್ಟಿದೆ. ಐ ಆಮ್ ನಾಟ್ ಲೈಕಿಂಗ್ ಇಟ್. ಅದನ್ನೇ ನಾನು ಹೇಳ್ತಾರದು, ನಿನ್ಗೆ ಹೇಟ್ ಮಾಡ್ಬೇಕು. ಅಮ್ಮ, ಅವನು ಹೆಂಗಮ್ಮ ಏಟ್ ಮಾಡಕ್ ಆಗುತ್ತಮ್ಮ? ಅಲ್ಲ ಅವನ ಬಿಹೇವಿಯರ್ ಅದಿದೆಲ್ಲ ಅದು ನಂದೇ ನಾನು ಬಿಟ್ಟು ಬಂದಿರೋದ್ರಿಂದ ಬಂದಿರೋನು ಅವನು. ನನಗೇನ್ ಬರ್ತದೆ, ಈ 15% ಮೇಲೆ ನನ್ನ ಮಗಳನ್ನ ನಿಂತರ ಮಾತ್ರ ಬೇಡ. ಮೊನ್ನೆ ಹೇಳ್ದಲ್ಲ ವ್ಲಾಗ್ ಅಲ್ಲಿ, ನಿಂತರನೇ ಹುಡುಗಿ ಬೇಕು ಒಂದು. ಹುಡುಗಿ ಓಕೆ, ಮಗಳು ಬೇಡವಾ? ನೀನ್ ಬೇಡ ಬೇಡ ಅಂದಿರೋದೇ ಆಗಿರೋದೆಲ್ಲ. ಅದು ಜಾತಕದಲ್ಲೇ ಬಂದ್ಬಿಟ್ಟಿದೆ, ಮೌಲ್ಯ ಬರ್ತಾಳೆ ಅಂತ. ನಾನೀಗ ದೋಸೆ ತಿಂತಾ ಇದ್ದೀನಿ, ನಮ್ಮ ಅಕ್ಕ ಮಾಡಿದ ದೋಸೆ ಹೇಗಿದೆ ಅಂತ ಹೇಳಿ. ಓ ಅಪ್ಪಡಿ, ಸಾರಿ ರೀ ಅಪ್ಪು, ಓವರಾಗಿ ಆಡಬೇಡ ಅಪ್ಪು. ನೀನು ಹೆಂಗೆ ಅಂತ ಪ್ಲೀಸ್ ಹೇಳ್ಬೇಡ. ವ್ಲಾಗ್ ಮುಗಿಸ್ತಿದ್ದೀನಿ. ಸೊ ಈಗ ಅಮ್ಮನ ಮನೆಗೆ ಬಂದಿದ್ದೀನಿ. ನಾವು ಮಲ್ಕೊಂಡಿದ್ದಾನೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಇನ್ನೇನೋ ಹೊರಡ್ತೇವೆ. ಆನವ್ ಹಾಯ್ ಮಾಡು ಎಲ್ರಿಗೂ, ವ್ಲಾಗಲ್ಲಿ ಎಲ್ರಿಗೂ ಹಾಯ್ ಮಾಡು. ಸ್ಕೂಲ್ ಟೈಮ್ ಅಲ್ಲಿ ಬೆಳಗ್ಗೆ ದೋಸೆ ಹಾಕ್ದಾಗ ಲಂಚ್ ಟೈಮ್ ದೋಸೆ ಇರೋದು. ಬಾಳೆ ಬಬ್ಬ ಲೇಟ್ ಆಗೋದಿಕ್ಕೆ ಅಮ್ಮ ನಿಮ್ಮ ಮಗ ಮೊಮ್ಮಗನೇ ಕಾರಣ. ನಾ ಹೊರಡ್ತಾ ಇದ್ದೀನಿ. ಅಯ್ಯಯ್ಯೋ ಚಲ್ಬುಟ್ಟ, ಛೇ ನನ್ನ ಮಗನೇ ಅಂಬಾ. ಸೊ ಈಗ ಜರ್ನಿ ಸ್ಟಾರ್ಟ್ ಆಗಿದೆ. ವಿ ಆರ್ ಗೋಯಿಂಗ್ ಟು ಮೈಸೂರ್. 1:41 ಸಮಯ. 1:41. ಒಂದು ಮದುವೆಯ ಮಾಡ್ತಾರೆ ಪ್ರೀತಿಯಲ್ಲೇ. ಆಲ್ಮೋಸ್ಟ್ ತಿಂಗಳು ಆಗ್ತಾ ಬಂತು, ಒಂದು 2 ತಿಂಗಳು ಅನ್ಕೊತೀನಿ. ಮೈಸೂರ ಅಜ್ಜಿ ಬಂದು ತಾತನ್ನ ನೋಡಿ ಅಬ್ಬಬ್ಬಬ್ಬ. ಸೊ ಈಗ ನೋಡಿ ಮನೆ ಎಂಟ್ರೆನ್ಸು. ಈಗ ನಾವು ಅವರ ರಿಯಾಕ್ಷನ್ಸ್ ಹೇಗಿದೆ ಆನವನ್ನ ನೋಡಿಬಿಟ್ಟು ಅನ್ನನ್ನು ನೋಡೋಣ. ಓಕೆ 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 ಓಕೆ. ಮನೇಲಿ ಯಾರೂ ಇಲ್ಲ. ಮುಂಚೆ ಎಲ್ಲ ಹೆಂಗಿರ್ತಿತ್ತು ಗೊತ್ತಾ, ಮನೆ ಪೂರ್ತಿ ರಶ್ ಇರ್ತಿತ್ತು. ಯಾವಾಗಲೂ ಜನ ಇರ್ತಿದ್ರು. ಕಾಲಕ್ರಮೇಣ
ನೋಡಿದ್ರೆ ನಾನು ಏನೋ ಕತ್ತೆತ್ತು ನೋಡ್ತಾ ಇದೆಯಾ? ತಿಳಿಸಿದ್ರೆ ಸಾಕು ಅನಿಸ್ತೈತಾ ನಮ್ಮಿಂದ ನಮಗೆ. ಕಂಬಕ್ಕೆ ಕಟ್ಟು, ಈ ಕಂಬಕ್ಕೆ ಕಟ್ಟು. ಬೇಡ ಬೇಡ, ಈ ಕಂಬ. ಶಾಂಭವೇ ಬಾ ಮಗನ, ಯಾಕೆ ಕೊಡ್ತೀನಿ ನಿಂಗೆ. ಅನು ಯಾರೋ ಅನು, ಎಲ್ಲೂ ಇಳ್ದಿಲ್ಲ ತಾನೆ ನೀನು? ಎಲ್ಲಿ ಇಳಿದೆ? ನೋ ನೋ ನೋ, ನೀನು ಮಾತಾಡ್ಸೋದಲ್ಲ ಅದೆಲ್ಲ. ಪಪ್ಪ ಪಪ್ಪ ಪಪ್ಪ. ಹಾಂ ಭೇಷ್, ಬಾ ಬಾ ಬಾ. ಅಲ್ಲಿ ಮೈಕ್ ಕಳೆದೋಗ್ಬಿಟ್ಟಿದ್ದೆ ಮೌಲ್ಯ, ಮೈಕ್ ಕೂಡ ಹುಡ್ಕೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಪಾಪ. ಆಮೇಲೆ ನೋಡ ಬಾರೆ ಬಿಡೆ. ಏಯ್ ಆನ, ಯಾರು ಮಾತಾಡ್ಸು ಎಲ್ಲಾರನು. ಬಾಯ್ ಅಂದರೆ ಬಾಯ್ ಬಾಯ್ ಅಂತೆ. ಫುಲ್ ಎಕ್ಸೈಟ್ ಆಗಿದ್ದಾನೆ. ನಂಗೆ ಇನ್ನೊಂದ್ಸಲ ಮೈಕ್ ಹಾಕಿದ್ರೆ ಮಾತ್ರ ಸೀರಿಯಸ್ ಆಗಿ ಸಲ ಇದಾಗ್ತಾ ಇರೋದು. ಅಲ್ಲೇ ಗ್ಯಾಂಗ್ ಸೇರ್ಬಿಟ್ಟಿದ್ದಾನೆ. ಭಾಳ ತಿರ್ಕೊಂಡು ನೋಡಿ. ಯಾರು ಬಂದಿದ್ದು? ಚಿಕ್ಕಪ್ಪ ಬಂದಿದ್ದು, ಅಪ್ಪಪ್ಪ ಬಂದ ನೋಡು. ಅಲ್ಲೋ ನಿಂತೀನಿ ನೋಡು, ಬರ್ತಿದ್ದಂಗೆ ಮಾತಾಡಿಸ್ತಾ. ಹೌದಾ? ಯಾಕೋ? ಅಮ್ಮ ಏನಮ್ಮ ಮಾತಾಡಿಸ್ತಾ ಮಾತಾಡಿಸ್ತಾ ಅಪ್ಪಪ್ಪನ ಮಾತಾಡಿಸ್ತಾ ನೀನು ಓಡ್ತಾ. ಯಾರು ಇವರೆಲ್ಲ? ಯಾರು ಇವರೆಲ್ಲ? ಆನು ಏನಪ್ಪ? ಬಿಲ್ಲಿ 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 ಬಿಲ್ಲಿ. ಅವಾಗಲೇ ಅಲ್ಲಿ ಬೀಳಕ್ಕೆ ಹೋಗ್ಬಿಡ್ತಿದ್ದ, ಅದಕ್ಕೆ ಬಿಳ್ಳಿ 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 ಬಿಳ್ಳಿ. ಹಾಂ, ನಮಸ್ಕಾರ ನಮಸ್ಕಾರ ಅಷ್ಟೇ. ಅಲ್ಲಿ ನೋಡಿ, ಅಲ್ಲಿ ನೋಡಿ ಫಸ್ಟು, ಆಮೇಲೆ ವಿಷಯ ಹೇಳ್ತೀನಿ. ಗೊತ್ತಾಯ್ತು? ಇಲ್ಲಿ ಅವನ ಸೈಕಲ್ ಮೇಲೆ ಇವನು ಕೊಂಡು, ಇವನ ಸೈಕಲ್ ಮೇಲೆ ಅವನು ಕೊಂಡು, ಅವನ ಸೈಕಲ್ನ ತಗೊಬಂದೆ ನಾವು. ಅವನು ಬಂತ, ಬೀಳ್ತಿದ್ದ ಬೀಳ್ತಿದ್ದ ಬೀಳ್ತಿದ್ದ. ಇವನು ಸೈಕಲ್ ಬಿಡ್ತಾನೆ ಅಂತ ಅಂದ್ಬಿಟ್ಟು ಅವ್ನಿಗೆ ಎದ್ದುಕೊಂಡು ಹೋಗ್ತಾನೆ ಇದ್ದಾನೆ, ಇವನಿಂದ ಹೋಗ್ತಾನೆ ಇದ್ದಾನೆ. ಅಲ್ಲಿ ನೋಡ ನಿನ್ ಸೈಕಲ್. ನಾನು ಅದು ಬೇಡವಂತೆ, ಇದು ಬೇಕಂತ. ಹಾ, ಹೋಗು ಹೋಗು, ಆ ಸೈಕಲ್ ತಗೋ. ಸಿಂಪಲ್ ಆಗಿ ಸಾರ್ಟ್ಔಟ್ ಆಗೋಯ್ತಮ್ಮ. ಅವ್ನ ಸೈಕಲ್ ಇವನಿಗೆ, ಇವನ್ ಸೈಕಲ್ ಅವನಿಗೆ. ಅದು ಹಳ್ಳ ಇದೆ ಕಣವ ಅಲ್ಲಿ. ಫ್ರೀ ಬರ್ಡ್ ಆಗ್ಬಿಟ್ಟಿದ್ದಾನೆ. ನಾನು ಟೀ ಯಾರು ಮಾಡಿದ್ದಮ್ಮ? ಕೊಡಿ ನೋಡೋಣ. ಚೆನ್ನಾಗಿದೆ. ಸ್ವಲ್ಪ ಇಲ್ಲೊಂಚೂರು ಬಿಳಿ ಕೂದಲು, ಎರಡು ಮೂಗುತ್ತಿ, ಸೀರಿಯಲ್ ಆಕ್ಟರ್ಸ್ ಥರ ಕಾಣ್ತಾ ಇದ್ರೆ. ಸಮಯ ಈಗ 5:15. ವಿಡಿಯೋ ಅಪ್ಲೋಡ್ ಆಗಿದೆ ನಮ್ಮದು ಇವತ್ತು.
ಅಯ್ಯೋ ಭಕ್ತಿ ನೋಡಿ ಭಕ್ತಿ, ನಮಸ್ಕಾರ ಮಾಡ್ಕೊತಾನೆ ಅವನೇ. ನಾವು ಕಡ್ಡಿ ಮಗನೇ ಹುಷಾರದು. ಫುಲ್ ಎಲ್ಲ ಅಂಟ್ಕೊಂಡು ಆಟ ಆಡ್ಕೊಂಡು, ಇವನಂತೂ ಸೈಕಲ್ ಬಿಡೋಕ್ಕೆ ಇಲ್ಲ ಎಕ್ಸ್ಚೇಂಜ್ ಆದಮೇಲೆ. ಆಲ್ಮೋಸ್ಟ್ ಎಷ್ಟು ಇಲ್ಲಿಗೆ ಎಷ್ಟು ಗಂಟೆ ಬಂದಿದ್ದು ಪದ್ಮ ಗೊತ್ತಿಲ್ಲ. 3:45 ಬಂದಿದ್ದು, ಈಗ 5:15. ಏನದು ಫೇಸು, ಏನದು ಫೇಸು? ಆಗಲೇ ಕಲ್ಲಿತ್ಬಿಟ್ಟು ಬಾಯಿಗೆ ಹಾಕೊಂಡಾರ ತೆಗಿ ಅಂತ ಅಂದ್ಬಿಟ್ಟು ಹಿಂಗೆ ಅಂದೆ. ಹಿಂಗೆ ಕೋಪ ನಾವು ಕೇಳ್ಬೇಕಾ ಅಂತೆ. ಏ ನೋ 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 ಮಗನೇ. ಏನದು ಎಕ್ಸಸೈಸ್ ಅದು? ಏನು ತೆಗ್ದು ಚಪ್ಪಲಿ ಹಿಂಗೆ ಮೇರ್ ಆಗ್ತಿದೆಯಲ್ಲೋ. ಸೊ ಹಾಂ ಸ್ವಲ್ಪ ಭಯ ಇರ್ಬೇಕು ಕಣೋ, ಜೀವನದಲ್ಲಿ ಸ್ವಲ್ಪ ಭಯ ಇರಬೇಕು. ಬರ ಏನಮ್ಮ ಭಯ ಆಗಲ್ಲ ನಿನಗೆ? ನಮ್ಮಮ್ಮನೇ ನಾನು ಬೆಣ್ಣೆ ತೆಗಿತೀನಿ, ಬೆಣ್ಣೆ ಶೂಟ್ ಮಾಡೋದು ಬಾ, ಬೆಣ್ಣೆ ತೋರಿಸು ಅಂತಂದು ಅವೆಲ್ಲ ಹೇಳ್ಬಾರ್ದು ಅಂತ. ನಾನೇನಾರ ಹೇಳಿದ್ರು ಹಂಗೆ ಅಂತ ನೋಡಿ. ರಿಯಲಿಸ್ಟಿಕ್ ಆಗಿರ್ಬೇಕು ಕ್ಯೂಟ್ ಎಲ್ಲರ ಕಡೆ ಚಸ್ಕೊಂಬಿಟ್ಟು ಇಲ್ಲಿ ನೋಡಿ, ಎಲ್ಲರ ಕಡೆ ಚಸ್ಕೊಂಬಿಟ್ಟು ನಮ್ಮಮ್ಮ. ತೋರ್ಸು ಬಮ್ಮ. ಇನ್ನೆಂತ ಹೇಳ್ದು ಏನಮ್ಮ ನೋಡಿದ್ರೆ ಇಲ್ಲೇ ನಮ್ಮ ಅಪ್ಪಗೆ ಇಷ್ಟ ಅಂತ ಹೇಳೋದಂತೆ ನೋಡಿದ್ರೆ ಕೇಳಿಸ್ಕೊಂಡ್ರ. ಆನಂದ ಅದು. ಮದುವೆ ಹೆಣ್ಣು ನೋಡಿ, ಮದುವೆ ಹೆಣ್ಣು ನಮ್ಮದು. ಕಾಫಿ ಕುಡಿತಾ ಇದ್ದೀರಾ? ನನಗೆ ಮಾತ್ರ ಟೀ ಕೊಟ್ರಾ? ಎರಡು ಐತೆ ಅಷ್ಟೇ ಇರೋದು ಲೈಟು. ಓಹೋ ಮೊಸರು ಹಾಕಿದ್ದೀನಿ. ಸಾರಿ ಕುಡ್ಕೋತೀನಿ ಒಂದು ನಿಮಿಷ. ಅದಾ ಓ ಹಾಕ್ಬಿಟ್ಟಿದ್ದ ಆನ್ ಮಾಡಿ ಬಿಟ್ಬಿಡೋದು. 20 ನಿಮಿಷ. ಓ ಸೌಂಡೇ ಬರಲ್ಲ ಪಾಪ. ಓ ಬರುತ್ತೆ. ಸಣ್ಣದು ಓ ಇದು ಆಗಿರೋದ ಬೆಣ್ಣೆ ಇದು. ಓ ವಾ ಬೇಡ ಬೇಡ, ಪ್ಯೂರ್ ಏನು ಫೀಲ್ ಆಗ್ತಿದ್ದಲ್ಲ ಅದು. ಪ್ಯೂರಿಟಿ ತುಪ್ಪದ ಬಿಸ್ನೆಸ್ ಮಾಡೋಣ. ನೋಮ್ಮ ಹಸು ಸಾಕೋಣ. ಒಂದು 50 ಹಸು ಸಾಕಿ. ಹಾಂ 50 ಹಸು. ಒಂದು 10 ಜನ ಕೆಲಸದವರು. 10 ಜನ ಕೆಲಸ. ಎಲ್ಲರೂ ಕೇಳ್ತಿದ್ರಲ್ಲ ಏನಕ್ಕೆ ಪಾಪ ಪಾಪ ಅಂತ ಕರಿತೀರಾ ಅಂತ. ಹಾಂ ಅಲ್ಲಿ ಕೇಳಿಸ್ಕೊಂಡ್ರಲ್ವ ನಮ್ಮಪ್ಪ ಇವರಿಗೆ ಪಾಪ ಅಂತಂದಿದ್ದು ಪಾಪ. ಸೊ ಇದು ಫಾಲೋ ಮಾಡ್ತಾ ಇದ್ದೀವಿ. ಅಮ್ಮ ಕಾಬಿ ಅಣ್ಣನು ಅಷ್ಟೇ ಎಲ್ಲರೂ ಮನೇಲೆಲ್ಲ ಹಕ್ಕು ಏನು ನಂಗಿಲ್ಲ ಅಪ್ಪ, ಅಮ್ಮ ನಚ್ಕೊಂಡೋದ್ರು ಪಾಪ ಅಂದಿದ್ದಕ್ಕೆ. ಅಲ್ಲ ನೀನದು ಇಟ್ಕೊಂಡಿದ್ಯಾ ಅಂತ ಕೇಳಿ. ನಾನು ನಿಮ್ಮ ಮಗಳು ಹಂಗೆಲ್ಲ ಹೇಗೆ ನಡೀತದೆ ಜೀವನ ಅಂತ ಈಗ ಕೇಳ್ತವ್ರೆ ನಮ್ಮಮ್ಮ. ಅಲ್ಲಿ ನೋಡಿ ತಿಳಿಸ್ಕೊಂಡು ಒಂದು ಸ್ವಲ್ಪ ದೂರನೇ ಕಳ್ಳ ಕಟ್ಟಿರೋ ದೇವಸ್ಥಾನನ ಅಂದ್ರೆ ಉಂಡಿ ಕತ್ಕೊಂಡು ಹೋಗೋದಕ್ಕೆ. ಇಲ್ಲೇ ಮಹಾಲಿಂಗೇಶ್ವರ ದೇವಸ್ಥಾನ. ಮಹಾಲಿಂಗೇಶ್ವರ. ಓ ಉಂಡಿ ಕತ್ಕೊಂಡು ಹೋಗಿ ಹಾಂ ಈ ಉಂಡಿ ಕದೀತಿದ್ದೀವಿ, ಇದರಿಂದ ನಂಗೆ ಒಳ್ಳೇದಾಗಿ ನಾನು ಜಾಸ್ತಿ ರಿಚ್ ಆಗಬೇಕು ಅಂತ ಅಂದ್ಕೊಂಡು
ಹ್ಞೂ ಅದಾದ್ಮೇಲೆ ರಿಚ್ ಆದ್ಮೇಲೆ ದೇವಸ್ಥಾನ ಕಟ್ಸಂತೆ. ನಾನು ದೇವಸ್ಥಾನ ಕಟ್ಸ್ತೀನಿ ಅಂತ ಆಫರ್ ದೇವ್ರಿಗೆ. ನಾವು ಏನಾರ ಮಾಡೋಣ ಕಟ್ಬಿಡು. ಏನೇನೆಲ್ಲ ಇದೆ ನೋಡಿ, ಅದಕ್ಕೆ ಕಳ್ಳ ಕಟ್ಸಿದ ದೇವಸ್ಥಾನ ಅಂತ. ಅಲ್ಲಿ ನೋಡಿ, ಅಲ್ಲಿ ಈಶಾ ಬಿಚ್ಕೊಂಡಿದ್ದಾನೆ ಆಯ್ತಾ, ಆದರೆ ಅವನಿಗೆ ಬಿಚ್ಕೊಂಡಿರೋದೇ ಗೊತ್ತಿಲ್ಲ. ಆಗ್ಲಿಂದ ಪಾಪ ಅಲ್ಲೇ ಇದ್ದಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಲವ್. ನಿದ್ದೆ ಬಂದ್ಬಿಟ್ಟು ಲವ್ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಎಲ್ಲಿಗೆ ಬಂದ್ವೋ ಗೊತ್ತಾ? ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಓ ವಾ, ತಗೊಳ್ಳಿ, ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಹೋಗಿ ಅಬ್ಬ 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 ಅಬ್ಬ. ಓಕೆ ಅಬ್ಬ, ಒಂದೇ ಸೈಡಲ್ಲಿ ಅವನು ಇಟ್ಕೊಂಡು ಮೈಕೆಲ್ಲ ನೋವು ಬಂದ್ಬಿಡ್ತು. ಓಂ ನಮಃ ಶಿವಾಯ. ನಮ್ಮ ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದು ಆರೋಗ್ಯ ದೃಷ್ಟಿಯಲ್ಲಿ ಏನಾದರೂ ಕೇಳ್ಕೊಂಡ್ರೆ, ಹರಕೆ ಕಟ್ಕೊಂಡ್ರೆ ಅದೆಲ್ಲ ಇಲ್ಲ ಎಲ್ಲ ನೆರವೇರುತ್ತೆ ಅನ್ನೋದು ನಂಬಿಕೆ. ಅದು ನಮಗೂ ಕೂಡ ಅನುಭವ ಆಗಿದೆ. ಅನ್ನೋದು ಒಂದು ಸಣ್ಣ ಹರಕೆ ಎತ್ತದನ್ನ ತೀರ್ಸಕ್ಕೆ ಬಂದಿದ್ದೀವಿ ಅಲ್ವಾ ನಾವು? ಹಾಯ್ ಚೆನ್ನಾಗಿದ್ದೀವಿ, ಹೇಗಿದ್ದೀರಾ? ಹೌದಾ? ಮೌಲ್ಯ ಆನವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಮೌಲ್ಯ ಅವ್ರಿಗೆ ಫುಲ್ಲು ಒಂದು ಸೈಡ್ ಕಾಲು ಇಟ್ಕೊಂಡಿದೆ. ಆಗ್ತಾಯಿಲ್ಲ ಇವತ್ತು. ನಮಸ್ಕಾರ ಮಾಡ್ಕೊಳ್ಳಿ ಡಾರ್ಲಿಂಗ್ಸ್. ಹಾಂ ಒಂದು ಕಡೆಯಿಂದ ಒಂದು ಕಡೆ ಜಂಪ್ ಹಾರಿ ಹೋಗ್ತಾ ಇದ್ದಾನೆ ಆನವ್. ಫುಲ್ಲು ರಶ್. ಕಮಾನ್. ಅಯ್ಯೋ, ಇನ್ನೂ ಇಲ್ಲಿಂದ ಬರೀ ಇಲ್ಲೇ ಇದ್ದೀವಿ ಆಗ್ಲಿಂದ. ಇಲ್ಲಿ ಸೆಕೆ ಬೇರೆ ಶುರು ಹಚ್ಕೊಂಡ್ಬಿಡ್ತು, ಆನವಾಗ ಆಗ್ತಾಯಿಲ್ಲ. ಅಯ್ಯೋ ಕೇಳಿಸ್ಕೊಳ್ಳಿ, ದೇವಸ್ಥಾನದಲ್ಲಿ ಎಂಥ ಜಗಳ. ಯಪ್ಪ ದೇವ್ರೆ, ದರ್ಶನ ಮುಗಿಸ್ಕೊಂಡು ಬರೋಷ್ಟೊಳಗೆ ಹೆಂಗಾಗೋಯ್ತು ಅಂದರೆ ಡಾರ್ಲಿಂಗ್ಸ್, ಸಿಕ್ಕಾಪಟ್ಟೆ ಜನ ಅನ್ನೋದಕ್ಕಿಂತ ಮೇಂಟೆನೆನ್ಸ್ ಸರಿ ಇಲ್ಲ. ಸಿಕ್ಕಾಪಟ್ಟೆ ಯಾರ್ಯಾರು ಬಿಟ್ಬಿಡ್ತಾರೆ ಸಮಥಿಂಗ್ ಆ ಥರ. ಎಷ್ಟು ಜನ ಬಂದಿದ್ದೀನಿ, ಬಟ್ ಇವತ್ತು ಸ್ವಲ್ಪ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಈಗ ತುಲಾಭಾರ ನಡೀತಿದೆ. ಸುಂದುಡಿ ನೀನು, ಸುಂದುಡಿ. ಪ್ರತೀಕ್, ಬಿ ಗ್ರೇಟ್ಫುಲ್ ಫಾರ್ ದೇವರು ಫಾರ್ ಟೇಕಿಂಗ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು ಶಿವಪ್ಪ. ಪೂಜೆ ಸಾಮಾನು ಮೇಡಮ್ ಅವರೇ, ಬನ್ನಿ ಪೂಜೆ ಸಾಮಾನು ಮಾಡ್ಕೋ, ನಾನು ಹಿಡ್ಕೊಂಡು ಕುಂಡಿಸಿ. ಸುಮಾರು ಕುತ್ಕೊಳ್ಳೋಕ್ಕೆ ಇವತ್ತು ಏ ಆನ ಸ್ವಾಮಿ, ಓಂ ಮಾಡು. ಓಂ ನಮಃ ಶಿವಾಯ.
ಸೊ ಡಾರ್ಲಿಂಗ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ನೆರಳು ಬಂದು ಸ್ವಲ್ಪ ಸಮಾಧಾನ ಆಗ್ತದೆ. ನಾವು ಸಿಕ್ಕಾಬಿಟ್ಟಿದ್ವಿ, ಮೈಸೂರು ಸ್ವಲ್ಪ ಸೆಕೆ ಅಲ್ಲ. ಆಮೇಲೆ ಈ ಪುಟಾರಿಗಳು ಇದೆಯಲ್ಲ ಗೊತ್ತಾ, ದುಕ್ಕೊಂಡು ಏ ಅಂತ ಹುಡಿದ ಮಾಡ್ಬೋದು. ಊಟ ಮಾಡ್ತೀನಿ ತಾಯಿ. ಹಲೋ ಹಾಯ್. ಏನು ಮಲ್ಕೊಂಡು ಏ ಏ ಏ ಏ ಏ ಕಾರು ಬಂದಿದೆ, ಹೋಗೋಣ. ತೂ ಸೊಂಟ ಕಾಣಿಸ್ತಾ ಇದೆ ಅಂತಾನ. ಬಾಗಿಲು ಮುಚ್ಕೊಂಬಿಡಿ, ಯಾರನ್ನು ನೋಡ್ಬಿಡಿ. ಏನೇ ಸ್ಟೆಪ್ ಆಗ್ತಾನೆ. ದೇವ್ರನ್ನ ಕೊನೆ ನಮಸ್ಕಾರ ಮಾಡ್ಕೊಳ್ಳೋದು ಬೇರೆ ಏನು ಅಲ್ಲಿ ನಮಸ್ಕಾರ ಬೇರೆ ಮಾಡ್ಕೊತಾನೆ ಉಜ್ಜಿ. ಸಾರಿಸ್ತಾ ಇರೋದು, ಸೊಪ್ಪೆ ಸಾರಿಸಿ ಪೂಜೆ ಮಾಡ್ತಾ ಇರೋದನ್ನು ಅಲ್ವಪ್ಪ. ಸೊ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮೇಡಮ್, ಎಷ್ಟು ದಿನ ಆಗಿತ್ತು ವಿಡಿಯೋ? 5 ದಿನ ಆಯಿತು, ಇದು 6ನೇ ದಿನ. ಜವಾಬ್ದಾರಿ ಇದೆ ನಿಮಗೆ. ನಮ್ಮ ಡಾರ್ಲಿಂಗ್ಸು ಮಕ್ಕಳಿದ್ರು, ಅದಕ್ಕೋಸ್ಕರ ಮತ್ತೆ ಓಕೆ ಮೈಸೂರಿಗೆ ಹೋಗಿದ್ರು ಕೂಡ ಯಾಕೆ ಇನ್ನೂ ಹಾಕಿಲ್ಲ ಅಂತ ಅಂದ್ಬಿಟ್ಟು ಸೊ ಮೈಸೂರಿಂದ ಬಂದಿದ್ದೀವಿ. ಆನವರು ಈಗ ಇಲ್ಲಿದ್ದಾರೆ, ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ನಾನು ನೋಡೋಕೆ ತುಂಬ ಚೆನ್ನಾಗಿದ್ದೀನಿ, ಎಣ್ಣೆ ಹಾಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕೆಚ್ಚರವಾಗಿ ನೋಡಿ ಯಾರ್ಯಾರಿಗೆ ಏನೇನು ಚಿಂತೆ ಮತ್ತೆ ಗೊತ್ತೋದಕ್ಕೆ ಸುಮ್ಮನೆ ಆಗ್ತಾ ಇದ್ದಾರೆ. ಓಕೆ ಡಾರ್ಲಿಂಗ್ಸ್, ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಇನ್ನೊಂದು ವೆರಿ ನನಗೆ ಖುಷಿ ಆಗುತ್ತೆ. ಇಲ್ಲ ನಾನು ಮಾತಾಡ್ಬಿಡು. ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಾನು ಇನ್ಮೇಲಿಂದ ಡೈಲಿ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಹೇಳಕ್ಕೆ ಬಿಡೋಲ್ಲ, ಕರೆಕ್ಟ್ ಕಣ್ಣು ಬಿದ್ದು ಬಿಡುತ್ತೆ. ಅಲ್ಲ ಮಮ್ಮಿ, ಅದು ದಟ್ ಇಸ್ ಟ್ರೂ. ಯು ಡೋಂಟ್ ಸೇ ವಾಟ್ ಯು ಆರ್ ಗೋಯಿಂಗ್ ಟು ಡೂ. ತೋರಿಸಿ, ಜನಕ್ಕೆ ಇಷ್ಟಪಡ್ತಾರೆ. ಓಕೆ, ನಾನೇನು ಹೇಳಲ್ಲ ಡಾರ್ಲಿಂಗ್ಸ್, ನೀವೇನೆಲ್ಲ ನೋಡ್ತಾ ಹೋಗ್ತೀರಾ. ಓಕೆ, ಸಿ ಯು, ಬಾಯ್ ಬಾಯ್. ಇಲ್ವಾ? ಏಯ್, ಏನಂದೆ? ಇಬ್ಬರು ಸೇರ್ಕೊಂಡು ನಮ್ಮ ವಾಕ್ ಮಾಡ್ತಿದ್ದೀರಾ? ಯಾರಿಗಾದ್ರೂ ಇವಳು ನಮ್ಮ ಅಕ್ಕ ಅಂತ ಗೊತ್ತಾಗುತ್ತೆ ಅನ್ಸುತ್ತಾ? ಅದು ಇವಾಗ ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತು ನೀನು ನನ್ನ ತಮ್ಮ ಅಲ್ಲ ಅಂತ. ಆಕ್ಚುಲಿ ಅವನ್ನ ಪರ್ಚೇಸ್ ಮಾಡಿರೋದು ದುಬೈಯಿಂದ. ಕರೆಕ್ಟ್. ಹೇ ಮಟನ್ ಪರ್ಚೇಸ್ ಮಾಡಿದ್ದೀನಿ ಅಂತ